ಗುರುಗಳೇ ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಇವರೊಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ತೇಜಸ್ವಿ ಭಾಸ್ಕರ್ ಅಂತ ಹೇಳ್ಬಿಟ್ಟು ಇವರ ಒಂದು ಊರು ನೋಡೋದಾದರೆ ಕುಶಾಲನಗರ, ಕೊಡಗು ಜಿಲ್ಲೆಯವರು ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ವಯಸ್ಸು ನೋಡೋದಾದರೆ 38 ವರ್ಷ ಪೂರ್ಣವಾಗಿದೆ ನೋಡಿ ಅಂತ ಹೇಳಿಕೊಂಡಿರೋದು. ಇನ್ನು ಗಂಡನ ವಿಚಾರಕ್ಕೆ ಬಂದರೆ ಶೇಖರ್ ಪೂಜಾರಿ ಇದ್ದಾರೆ, ಆದರೆ ಅವರು ಮಾಡಲ್ಲ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಮಕ್ಕಳ ವಿಚಾರಕ್ಕೆ ಬಂದರೆ 3 ಜನ ಮಕ್ಕಳು ಇದ್ದಾರೆ, 2 ಗಂಡು 1 ಹೆಣ್ಣು ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಅವಕಾಶ ನೋಡೋದಾದರೆ ಎಲ್ಲ ವಯಸ್ಸಿನ ವ್ಯಕ್ತಿಗಳಿಗೆ ಸಿಗುತ್ತದೆ ನೋಡಿ ಮನೆಗೆ ಬಂದರೆ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಜೊತೆಗೆ ಗಂಡನ ಜೊತೆಗೆ ವೈಮನಸ್ಸು ಆದರೆ ಹೀಗೆ ಆಗುತ್ತೆ ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಜೀವನದಲ್ಲಿ ನಾವು ಒಬ್ಬರು ಇದ್ದಾಗ ಬೇಗ ಮದುವೆ ಮಾಡಿಕೊಂಡು ಗಂಡನ ಗೂಟದ ಸುಖವನ್ನು ಅನುಭವಿಸಬೇಕು ಅಂತ ಅಂದುಕೊಂಡಿರುತ್ತೇವೆ, ಆದರೆ ಅದು ಸುಳ್ಳು ಅಂತ ಹೇಳಿಕೊಂಡಿರೋದು. ಗಂಡನ ಜೊತೆಗೆ ಯಾವುದೋ ಒಂದು ವಿಷಯದಲ್ಲಿ ಸ್ವಲ್ಪ ವೈಮನಸ್ಸು ಆದರೆ ವಾರದ ಗಟ್ಟಲೆ ಸುಖ ಸಿಗಲ್ಲ ನಮಗೆ ತೂತಿಗೆ ಅಂತ ಹೇಳಿಕೊಂಡಿರೋದು. ಮತ್ತು ಗಂಡ ಸರಿಯಾಗಿ ಮನೆಗೆ ಬರುವುದನ್ನೇ ಬಿಡುತ್ತಾರೆ, ಅವರಿಗೆ ಧೈರ್ಯವಾಗಿ ಹೇಳೋಕ್ಕೂ ಮನಸ್ಸು ಆಗುವುದಿಲ್ಲ, ಅಷ್ಟು ಅವರೊಂದಿಗೆ ನಾವು ವೈಮನಸ್ಸು ಮಾಡಿಕೊಂಡಿರುತ್ತೇವೆ. ಅದಕ್ಕಾಗಿ ಅವರದ ಸಂಪರ್ಕದಲ್ಲಿ ನಾವು 1 ವಾರ ಇರುವುದಿಲ್ಲ. ಆ 1 ವಾರ ಬೇರೆ ಗಂಡಸರಿಗೆ ಜೊತೆ ಆದರೂ ಸುಖವನ್ನು ಪಡೆದುಕೊಳ್ಳಬೇಕೆನ್ನುವುದು ಒಂದು ಬಯಕೆ ಮನದಲ್ಲಿ ಹುಟ್ಟುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಗಂಡನ ಜೊತೆಗೆ ವೈಮನಸ್ಸು ಆದರೆ ಹೀಗೆ ಆಗುತ್ತದೆ ನೋಡಿ ಅನ್ನೋದ್ರ ಬಗ್ಗೆ ಹೇಳಿಕೊಂಡಿದ್ದಾರೆ. ಮನೆಗೆ ಬರುವ ವರ ಹೀಗಿರಬೇಕು ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಗಂಡನ ಜೊತೆಗೆ 2 ದಿನದ ಹಿಂದೆ ದೊಡ್ಡ ಜಗಳವಾಗಿದೆ, ಸುಖವೂ ಸಿಗುತ್ತಿಲ್ಲ, ಬರ್ತೀರಾ ಮನೆಗೆ, ನಿಮಗೆ ಸಿಗುತ್ತದೆ ತೂತ ಅಂತ ಹೇಳಿಕೊಂಡಿರೋದು. ನಿಮಗೆ ಸ್ವಲ್ಪ ಜಾಸ್ತಿ ವಯಸ್ಸು ಆಗಿದ್ದರೂ ನಡೆಯುತ್ತದೆ, ಆದರೆ ಗೂಟದ ಮುಂದಿನ ತುದಿಯ ರಂಧ್ರ ದೊಡ್ಡದಾಗಿ ಇರಬಾರದು. ಚಿಕ್ಕದಾಗಿ ಇದ್ದರೆ ಮಾಡುವ ಟೈಮ್ ಜಾಸ್ತಿ ಇರುತ್ತದೆ, ದೊಡ್ಡದಾಗಿ ಇದ್ದರೆ ಜಲ್ದಿ ಲೀಕ್ ಆಗುವ ಸಾಧ್ಯತೆ ಇದೆ. ಆ ಒಂದು ಕಾರಣಕ್ಕಾಗಿ ದೊಡ್ಡದಾಗಿ ರಂಧ್ರ ಇರಬಾರದು, ಚಿಕ್ಕದಾಗಿ ಇದ್ದರೆ ಕೊಡುತ್ತೇನೆ ಅಂತ ಹೇಳಿಕೊಂಡಿರೋದು. ನೀವು ಮನೆಗೆ ಬಂದ ತಕ್ಷಣ ನನ್ನದು ನಿಮಗೆ ತೋರಿಸ್ತೇನೆ, ನೋಡಿ ಇಷ್ಟವಾದರೆ ಮೆಲ್ಲಗೆ ಒಳಗೆ ಒತ್ತಿ ಸುಖವನ್ನು ಕೊಡಿ 1 ವಾರದ ಪೂರ್ತಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಮನೆಗೆ ಬರುವ ವರ ಹೀಗಿರಬೇಕು ನೋಡಿ ಅನ್ನೋದ್ರ ಬಗ್ಗೆ ಹೇಳಿಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ಇವರ ಬಳಿ ಇರುವ ಟೊಯೋಟಾ ಹಿಲಕ್ಸ್ ಬ್ರಾಚರ್ ರಿವ್ಯೂ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಇದರ ಒಂದು ಇಂಜಿನ್ ನೋಡೋದಾದರೆ 2755cc, ಹಾಗೆ ಇದರ ಒಂದು ಪವರ್ ನೋಡೋದಾದರೆ 201.15 bhp. ಹಾಗೆ ಇದರ ಒಂದು ಟ್ರಾನ್ಸ್ಮಿಷನ್ ನೋಡೋದಾದರೆ ಮ್ಯಾನ್ಯುವಲ್ ಆಟೋಮೆಟಿಕ್ ಎರಡೂ ಕೂಡ ಇದೆ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಫ್ಯೂಲ್ ಟೈಪ್ ನೋಡೋದಾದರೆ ಡೀಸೆಲ್. ಹಾಗೆ ಇದರ ಒಂದು ಸಿಟ್ಟಿಂಗ್ ಕೆಪಾಸಿಟಿ ನೋಡೋದಾದರೆ 5 ಮೆಂಬರ್ಸ್ ಕುಳಿತುಕೊಳ್ಳಬಹುದು ಅಂತ ಹೇಳಿಕೊಂಡಿರೋದು. ಇನ್ನು ಗ್ಲೋಬಲ್ NCAP ಸೇಫ್ಟಿ ರೇಟಿಂಗ್ ನೋಡೋದಾದರೆ 5 ಸ್ಟಾರ್ ಇದೆ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದರೆ 30.40 to 37.90 ಲ್ಯಾಕ್ ಗೆಟ್ ಆನ್ ರೋಡ್ ಸಿಗುತ್ತದೆ ನೋಡಿ ಈ ಒಂದು ಗಾಡಿ ಅಂತ ಹೇಳಿಕೊಂಡಿರೋದು. ಈ ಗಾಡಿಗೆ ಫ್ರಂಟ್ ಸೀಟಲ್ಲಿ ಏರ್ ಬ್ಯಾಗ್ಸ್ ಇದೆ, ಭಾಳ ಸೇಫ್ಟಿನೇ ಇದೆ. ಈ ಗಾಡಿನ ನೀವು ಒಮ್ಮೆ ರೈಡ್ ಮಾಡಬೇಕಂದ್ರೆ ಇವರ ಜೊತೆಗೆ ಸಂಬಂಧ ಬೆಳೆಸಿದರೆ ಸಾಕು, ಇವರು ನಿಮಗೆ ಈ ಗಾಡಿಯಲ್ಲಿ ಮಜಾ ಮತ್ತು ತೂತಿನ ಸುಖ ಕೊಡ್ತಾರಂತೆ ನೋಡಿ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವರೊಂದು ಮೊಬೈಲ್ ನಂಬರ್ ಬೇಕಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗೋ ಮುಖಾಂತರ ಇವರೊಂದು ಮೊಬೈಲ್ ನಂಬರ್ ನಿಮಗೆ ಸಿಗುತ್ತದೆ. ಸಿಕ್ಕ ನಂತರ ಕರೆ ಮಾಡಿ ನಿಮ್ಮ ಒಂದು ಮನದಾಳದ ಮಾತನ್ನು ಇವರೊಂದಿಗೆ ಹಂಚಿಕೊಂಡು ಇವರನ್ನು ಅಲ್ಲೇ ಸೆಟ್ ಮಾಡಿಕೊಂಡು ಇವರ ಜೊತೆಗೆ ನೀವು ಸೆಟ್ಲ್ ಆಗ್ಬೋದು.